ಹಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋ ಡಿಶ್ ಬಗ್ಗೆ ಹೇಳ್ತಿದ್ದೀನಿ ಇವತ್ತು. ಅದೇ ಅವಲಕ್ಕಿ ಉಪ್ಪಿಟ್ಟು ಅಥವಾ ಪೋಹ ಅಂತ ಕರೀತಾರೆ. ಇದು ತಿನ್ನೋದ್ರ ಬೆನಿಫಿಟ್ಸ್ ಏನಪ್ಪ ಅಂದರೆ, ಇದರಲ್ಲಿ ಫೈಬರ್ಸ್ ಜಾಸ್ತಿ ಇದೆ, ಅದಕ್ಕೆ ಈಸಿಲಿ ಡೈಜೆಸ್ಟ್ ಆಗುತ್ತೆ, ಮತ್ತು ಬ್ಲಡ್ ಶುಗರ್ ಕೂಡ ಮೇಂಟೈನ್ ಮಾಡುತ್ತೆ. ತುಂಬ ಲೋ ಇನ್ ಕ್ಯಾಲೋರೀಸ್, ಅದಕ್ಕೋಸ್ಕರ ವೆಯ್ಟ್ ಲಾಸ್ಗೆ ಇದನ್ನು ಆ್ಯಡ್ ಮಾಡ್ಕೊತಾರೆ. ಎಷ್ಟೋ ಜನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತಿನ್ನೋಕ್ಕೆ ಇಷ್ಟಪಡ್ತಾರೆ ಬಿಕಾಸ್ ಆಫ್ ವೆಯ್ಟ್ ಲಾಸ್. ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟು ಅವಲಕ್ಕಿನ ಚೆನ್ನಾಗಿ ಈ ಥರ ತೊಳ್ಕೊಳ್ಳಿ. ಒಂದು 2 ಸಲ 3 ಸಲ ತೊಳ್ಕೊಳ್ಳಿ. ಈ ಥರ ಒಂದು 5 ನಿಮಿಷ ನೆನೆಯೋಕ್ಕೆ ಬಿಡಿ, ಪರವಾಗಿಲ್ಲ, ಬಿಕಾಸ್ ಗಟ್ಟಿ ಅವಲಕ್ಕಿ ತೊಗೊಂಡಿರ್ತೀವಲ್ಲ ಅದಕ್ಕೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಎಕ್ಸ್ಟ್ರಾ ಏನು ಬೇಕಂತ ಅಂದರೆ, ಇಷ್ಟು ಬೇಕು: ಟೊಮ್ಯಾಟೊ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಮತ್ತು ಕಡಲೆ ಬೀಜ, ಮತ್ತು ಕಡಲೆಬೇಳೆ, ಇಷ್ಟು ಬೇಕು. ಕಡಲೆ ಬೀಜ ಜಾಸ್ತಿ ಹಾಕಿದ್ರೆ ಇಷ್ಟಪಡ್ತಾರೆ ತುಂಬ ಜನ, ಸೊ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಉಪ್ಪು, ಅರಿಶಿನ, ಅಡುಗೆ ಎಣ್ಣೆ. ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ. ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ತುಂಬ ಕಡಿಮೆ ಇದ್ದರೆ ಡ್ರೈ ಅನಿಸುತ್ತೆ, ಅದಕ್ಕೋಸ್ಕರ 1 ಟೇಬಲ್ ಸ್ಪೂನ್ ಜಾಸ್ತಿನೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ಅದಕ್ಕೆ ನಾನು ಫಸ್ಟು ಟಿಪ್ಸ್ ಏನಪ್ಪ ಅಂತಂದರೆ, ಈ ಥರ ಕಡಲೆ ಬೀಜನ ಫಸ್ಟೇ ಆಯಿಲಲ್ಲಿ ಫ್ರೈ ಮಾಡಿ ಎತ್ತಿಕ್ಕೊಳ್ಳಿ. ಸೊ ಆವಾಗ ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೆ. ಮೆತ್ತಗಿದ್ರೆ ಕೆಲವ್ರಿಗೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ, ಕ್ರಿಸ್ಪಿ ಅನಿಸುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟು ಅದೇ ಎಣ್ಣೆಗೆ ಕಡಲೆಬೇಳೆ ಹಾಕ್ಕೊಂಡು ಈ ಥರ ಹುರ್ಕೊಳ್ಳಿ ಚೆನ್ನಾಗಿ, ಕರ್ಮ ಅನ್ನೋ ಥರ ಹುರ್ಕೊಳ್ಳಿ. ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ. ನಾನು ಪ್ರತಿ ಸಲ ಉಪ್ಪನ್ನ ಲೇಟಾಗಿ ಹಾಕ್ತಾಯಿದ್ದೆ, ಬಟ್ ಈ ಸಲ ಉಪ್ಪು ಇವಾಗಲೇ ಹಾಕ್ತೀನಿ. ರೀಸನ್, ಸ್ವಲ್ಪ ಬೇಗ ಆಗಬೇಕಿತ್ತು. ಯಾವಾಗಲಾದರೂ ಬೇಗ ತಿಂಡಿ ಆಗಬೇಕಂದ್ರೆ ಉಪ್ಪು ಆವಾಗಲೇ ಹಾಕ್ಕೊಂಡ್ರೆ ನೀರು ಬೇಗ ಬಿಡುತ್ತೆ, ಆವಾಗ ಈ ಆಯಿಲ್ ಕೂಡ ಸಣ್ಣದಾಗಿಬಿಡುತ್ತೆ. ಸೊ ಫ್ರೈ ಬೇಗ ಆಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟು ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳಿ. ಈ ಥರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಗೊತ್ತಾಗುತ್ತೆ ಸಾಫ್ಟ್ ಆಗ್ತಾ ಇದ್ದಂಗೆ ಫುಲ್ ಪೇಸ್ಟ್ ಥರ ಆಗ್ತಾ ಬರುತ್ತೆ. ನೆಕ್ಸ್ಟ್ ಅದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಇದು ಮಾಡಿಕೊಂಡು ಅರ್ಶಿನದ ಪುಡಿ ಹಾಕಿ. ಅರ್ಶಿನದ ಪುಡಿ ಗೊತ್ತಿರ್ಬೋದು, ಆ್ಯಂಟಿಬಯೋಟಿಕ್ಕು. ಅದು ಹಾಕಿದ್ರೆ ತುಂಬ ಬೆನಿಫಿಟ್ಸ್ ಇದೆ. ನೆಕ್ಸ್ಟು ಈಗ ಅವಲಕ್ಕಿ ಇದೆಯಲ್ಲ, ನೀರಿಂದ ತೆಗೆದು ಹಿಂಡಿ ಅವಲಕ್ಕಿ ಹಾಕಿ. ಇಷ್ಟೇ ಸಿಂಪಲ್ಲು ನೋಡಿ. ಅವಲಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಆವಾಗ ಸ್ವಲ್ಪ ಉಪ್ಪು ಹಾಕಿದೆ, ಇನ್ನು ಸ್ವಲ್ಪ ಅವಲಕ್ಕಿಗೆ ಹಿಡಿಯೋ ಥರ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಎತ್ತಿಕೊಂಡಿದ್ನಲ್ಲ ಕಡಲೆ ಬೀಜ, ಆ ಕಡಲೆ ಬೀಜನ ಇದ್ರ ಮೇಲ್ಗಡೆ ಹಾಕ್ಕೊಳ್ಳಿ. ಮತ್ತು ಕಲಸಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷಿಂಗ್ಗೆ ಅಂತ ಸ್ವಲ್ಪ ಎತ್ತಿಕೊಂಡಿದ್ದೆ. ಮುಂಚೆನೇ ಸ್ವಲ್ಪ ಹಾಕಿದ್ದೆ, ಈಗ ಗಾರ್ನಿಷಿಂಗ್ ಅಂತ ಸ್ವಲ್ಪ ಹಾಕಿದ್ದೇನೆ. ಅವಲಕ್ಕಿ ಉಪ್ಪಿಟ್ಟು ರೆಡಿ. ಇಷ್ಟು ಬೇಗ ಆಗೋಯ್ತಲ್ಲ, ಒಂದು 10-15 ಮಿನಿಟ್ಸ್ ಒಳಗೇ ಆಗೋಯ್ತು. ಬೇರೆ ಥರ ಉಪ್ಪಿಟ್ಟು ಮಾಡ್ಕೊಂಡು ತಿಂತಾ ಇರುವಾಗ ಮಧ್ಯದಲ್ಲಿ ಈ ಥರ ಹೆಲ್ತ್ ಬೆನಿಫಿಟ್ಸ್ ಇರೋ ಈ ಥರ ಉಪ್ಪಿಟ್ಟು ಕೂಡ ಟ್ರೈ ಮಾಡಿ. ತಿನ್ನೋಕ್ಕೆ ಕೂಡ ರುಚಿಯಾಗಿರುತ್ತೆ, ಕಡಿಮೆ ಟೈಮಲ್ಲಿ ಕೂಡ ಆಗುತ್ತೆ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ಯಾವುದೇ ನ್ಯೂ ವೀಡಿಯೋಸ್ ಬಂದ್ರೂ ಮಿಸ್ ಆಗೋಲ್ಲ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.